ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಡಿಟರ್ಮೈನ್ ದ ನಂಬರ್ ಆಫ್ ದಿ ಇಂಟೀಜರ್ಸ್ ಬಿಟ್ವೀನ್ 1 and 500 ದಟ್ ಆರ್ ಡಿವಿಸಿಬಲ್ ಬೈ 4 ಬಟ್ ನಾಟ್ ಡಿವಿಸಿಬಲ್ ಬೈ 6 or 9. ಸರಿನಾ? ಸೊ ಅವು ಯಾವ ತರ ಇರಬೇಕು ಅಂತಂದ್ರೆ 4 ಇಂದ ಡಿವೈಡ್ ಆಗಬೇಕೆ ಹೊರತು 6 ಮತ್ತೆ 9 ಇಂದ ಡಿವೈಡ್ ಆಗಬಾರ್ದು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗೋಣ. ಸೊಲ್ಯೂಷನ್. ಸೊ ಎಸ್ ವಿಲ್ ಬಿ ಈಕ್ವಲ್ ಟು 1 2 3 4 ಅಪ್ ಟು ಎಲ್ಲಿವರೆಗೂ 500 ವರೆಗೂ. ಸೊ 1 ಇಂದ 500 ಒಳಗಡೆ ಅಂತಂದ್ರೆ ಕಾರ್ಡಿನಾಲಿಟಿ ಆಫ್ ಎಸ್ ಏನಾಗುತ್ತೆ ಅಂತಂದ್ರೆ ಟೋಟಲ್ ಎಲಿಮೆಂಟ್ಸ್ ನಂಬರ್ಸ್ ಎಷ್ಟಾದಂಗಾಯ್ತು 500 ನಂಬರ್ಸ್. ಸೊ ಇದರಲ್ಲಿ ಎಷ್ಟು ನಂಬರ್ಗಳು 4ರಿಂದ ಡಿವೈಡ್ ಆಗ್ತವೆ, ಬಟ್ ಅದೇ ನಂಬರ್ಗಳು 6 ಮತ್ತೆ 9 ಇಂದ ಡಿವೈಡ್ ಆಗಲ್ಲ. ಎಷ್ಟು ನಂಬರ್ಸ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಎ ಬಿ ದ ಸೆಟ್ ವಿಚ್ ಡಿಟರ್ಮೈನ್ಸ್ A be the set that represent the numbers divisible by 6, divisible by 4. Next, B is equal to set of numbers that are divisible by 6 anta tolana. Next, C represent the set of numbers that are divisible by 9 anta tolana. Sarina? So A is representing the set which is having the numbers which are divisible by 4. ನೆಕ್ಸ್ಟ್ ಬಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6. ನೆಕ್ಸ್ಟ್ ಸಿ ರೆಪ್ರೆಸೆಂಟಿಂಗ್ ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 9. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ನಮಗೆ ಏನ್ ಬೇಕಾಗಿರೋದು 4 ಇಂದ ಡಿವೈಡ್ ಆಗಬೇಕು, ಬಟ್ 6 ಮತ್ತೆ 9 ಇಂದ ಡಿವೈಡ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಎನ್ ಆಫ್ ಟೋಟಲ್ ಅನ್ನ ಕಂಡುಹಿಡಿತೀನಿ. ಸರಿನಾ? ಎನ್ ಆಫ್ ಎ ಅಂತಂದ್ರೇನು? ಎ ಅಂತಂದ್ರೆ 4 ಇಂದ ಡಿವೈಡ್ ಆಗುವಂಥವು ಮೈನಸ್ ಬಿ ಮತ್ತೆ ಸಿ ಇಂದ ಡಿವೈಡ್ ಆಗುವಂಥದ್ದನ್ನ ತೆಗೆದಾಕ್ಬೇಕು. ಸರಿನಾ? ಸೊ ಟೋಟಲ್ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ಎ ಅನ್ನ ಕಂಡುಹಿಡಿತೀನಿ ಅಂತ ಅಂದ್ರೆ 4 ಇಂದ ಡಿವೈಡ್ ಆಗುವಂಥದ್ದು ಎಲ್ಲದನ್ನು ಫಸ್ಟ್ ಕಂಡುಹಿಡ್ಕೊಂತೀನಿ. ಅದರಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಆ 4 ಇಂದ ಡಿವೈಡ್ ಆಗೋ ಇರ್ತಾವಲ್ಲ, ಅದರಲ್ಲಿ 6 ಮತ್ತೆ 9 ಇಂದ ಡಿವೈಡ್ ಆಗೋದನ್ನ ತೆಗೆದಾಕ್ತೀನಿ. ಏನು? ಫಸ್ಟು ಟೋಟಲ್ ಕಂಡುಹಿಡ್ಕೊಂಡು ಅಂದ್ರೆ 4 ಇಂದ ಡಿವೈಡ್ ಆಗುವಂಥದ್ದನ್ನ ಅದರಲ್ಲಿ ನಾನು ಬಿ ಮತ್ತೆ ಸಿ ಅಂತ ಅಂದ್ರೆ 6 ಮತ್ತೆ 9 ಇಂದ ಡಿವೈಡ್ ಆಗುವಂಥದ್ದನ್ನ ತೆಗೆದಾಕೋದು. ಸೊ ಯಾವ ರೀತಿ ಬರೀಬಹುದು? ವಿಚ್ ವಿಲ್ ಬಿ ಈಕ್ವಲ್ ಟು ಎನ್ ಆಫ್ ಎ ಸಾಕು. ನೆಕ್ಸ್ಟ್ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಗೊತ್ತಾಯ್ತಾ? ನೋಡಿ ಇಲ್ಲಿ ಎನ್ ಆಫ್ ಎ ಅಂತಂದ್ರೇನು? 4 ಇಂದ ಡಿವೈಡ್ ಆಗುವಂಥವು. ನೋಡಿ 4 ಇಂದ ಮತ್ತೆ 6 ಇಂದ ಡಿವೈಡ್ ಆಗುವಂಥವು, 4 ಇಂದ ಮತ್ತೆ 9 ಇಂದ ಡಿವೈಡ್ ಆಗುವಂಥದ್ದನ್ನ ತೆಗಿತಾ ಇದ್ದೀನಿ. ಲಾಸ್ಟಲ್ಲಿ ಏನ್ ಮಾಡ್ತೀನಿ? 4 ಇಂದನೂ ಡಿವೈಡ್ ಆಗುವಂಥವು, 6 ಇಂದ ಡಿವೈಡ್ ಆಗುವಂಥವು ಮತ್ತೆ 9 ಇಂದ ಡಿವೈಡ್ ಆಗುವಂಥದ್ದು ಅಷ್ಟನ್ನು ಕೂಡ ಆ್ಯಡ್ ಮಾಡೋದು. ಇಷ್ಟೇ ಸಿಂಪಲ್. ಸೊ ಎನ್ ಆಫ್ ಎ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ನೋಡಿ ಇಲ್ಲಿ ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್ ಎಷ್ಟಪ್ಪ ಇರೋದು ನನಗೆ? ಟೋಟಲ್ ನಂಬರ್ಸ್ ಈಸ್ ಈಕ್ವಲ್ ಟು 500. ಸೊ 500 ಡಿವೈಡೆಡ್ ಬೈ ಎ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 4. ಸೊ 4 ಇಂದ ಡಿವೈಡ್ ಮಾಡ್ರಿ. ಸರಿನಾ? ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೆ ಏನು? ನೋಡಿ ಇಲ್ಲಿ ಫ್ಲೋರ್ ವ್ಯಾಲ್ಯೂ ತರ ಇದೆ. ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೆ ಏನು? ನೋಡಿ ಇವಾಗ 7.5 ಇದೆ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ? ಈ ತರ ರೆಪ್ರೆಸೆಂಟೇಷನ್ ಇದ್ರೆ ಫ್ಲೋರ್ ವ್ಯಾಲ್ಯೂ ಅಂತ. ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೆ ಹತ್ತಿರದ ಸ್ಮಾಲೆಸ್ಟ್ ಹೋಲ್ ನಂಬರ್. ಸೊ 7 ಆಗುತ್ತೆ. ನೆಕ್ಸ್ಟ್ ಇದನ್ನೇ ಅವ್ರು ಏನ್ ಮಾಡ್ಬೋದು? ಸೀಲಿಂಗ್ ವ್ಯಾಲ್ಯೂ ಅಂತ ಕೇಳಿದ್ರೆ ಏನಾಗುತ್ತೆ? ಸೀಲಿಂಗ್ ವ್ಯಾಲ್ಯೂ. ಸೊ ಸೀಲಿಂಗ್ ವ್ಯಾಲ್ಯೂ ಆದ್ರೆ ಏನಾಗುತ್ತೆ? 8 ಆಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಹೋಲ್ ನಂಬರ್, ಇದು ಕಡಿಮೆ ಹೋಲ್ ನಂಬರ್. ಸೊ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಅಲ್ಲಿ ನಾವು ಕೇವಲ ಫ್ಲೋರ್ ವ್ಯಾಲ್ಯೂಸ್ ಮಾತ್ರ ಯೂಸ್ ಮಾಡ್ತೀವಿ. 7.5 ಬರಲಿ, 7.6 ಬರಲಿ, 7.9 ಬಂದ್ರು ಕೂಡ ನಾವೇನಂತ ಬರಿಬೇಕು? ಫ್ಲೋರ್ ವ್ಯಾಲ್ಯೂ ಆದ್ರೆ 7 ಅಂತಾನೆ ಬರಿಬೇಕು, 8 ಅಂತ ಬರಿಬಾರ್ದು. 7.9 ಬಂದ್ರು ಫ್ಲೋರ್ ವ್ಯಾಲ್ಯೂ ವಿಲ್ ಬಿಕಮ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ, ದಟ್ ಈಸ್ 7. ಆ ತರ. ಸೊ ಇವಾಗ ಇದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಟೋಟಲ್ ಎಷ್ಟಪ್ಪ ಇರೋದು? ನನಗೆ 500 ಇದೆ. ಎ ಇಂಟರ್ಸೆಕ್ಷನ್ ಬಿ ಅಂತ ಅಂದ್ರೇನು? ಎ ಇಸ್ ರೆಪ್ರೆಸೆಂಟಿಂಗ್ ದ ಸೆಟ್ ದಟ್ ಈಸ್ ಡಿವಿಸಿಬಲ್ ಬೈ 4. ಬಿ ಇಸ್ ರೆಪ್ರೆಸೆಂಟಿಂಗ್ ದ ಸೆಟ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6. ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ 4 ಇಂದನೂ ಡಿವೈಡ್ ಆಗುವಂಥದ್ದು ಮತ್ತೆ 6 ಇಂದನೂ ಡಿವೈಡ್ ಆಗುವಂಥ ನಂಬರ್ಗಳನ್ನ ನಾವು ಬರಿಬೇಕಾಗತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನು? 12 ನಾನು 4 ಇಂದನೂ ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೋದು, 6 ಇಂದನೂ ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೋದು. ಇದೇ ತರ ಎಷ್ಟೊಂದು ನಂಬರ್ಸ್ ಬರ್ಬೋದು 1 ಇಂದ 500 ಒಳಗಡೆ. ಸೊ ಅದು ಎಷ್ಟು ನಂಬರ್ಗಳು ಬರ್ಬೋದು ಅಂತ. ಇವಾಗ ಡಿನಾಮಿನೇಟರ್ ಅಲ್ಲಿ ಏನಾಗ್ತೀರಾ? ವೆರಿ ಸಿಂಪಲ್. ಫಸ್ಟು LCM ಅನ್ನ ಕಂಡುಹಿಡ್ಕೊಳ್ಳಿ. 4 ಮತ್ತೆ 6. ಯಾಕೆ? 4 ಇಂದ ಡಿವೈಡ್ ಆಗುವಂಥವು, 6 ಇಂದ ಡಿವೈಡ್ ಆಗುವಂಥವು. 2 2s are 4, 2 3s are 6.
2 ಮತ್ತು 3 ಅನ್ನ ನಾವು ಒಂದೇ ನಂಬರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋಕ್ಕಾಗಲ್ಲ, ಡೆಸಿಮಲ್ ಬರಬಾರ್ದು, ಸೊ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಸ್ಟಾಪ್ ದಿ ಪ್ರೊಸೆಸ್ ದೇರ್. 2 cross 2 cross 3, ಸರಿನಾ? 2 cross 2 cross 3, 2 2s are 4, 4 3s are 12. ಸೊ ಡಿವೈಡ್ ಇಟ್ ಬೈ 12 ಮೈನಸ್ n of a intersection c ಅಂದ್ರೇನು? a is representing the set which is divisible by 4, c is representing the set of numbers divisible by 9. ಸೊ ಎ ಇಂಟರ್ಸೆಕ್ಷನ್ ಸಿ ಅಂದ್ರೆ 4 ಮತ್ತೆ 9 ಇಂದ ಡಿವೈಡ್ ಆಗುವಂತಹ ನಂಬರ್ಗಳು ಎಷ್ಟಿದಾವೆ ಅನ್ನೋದನ್ನ ನಾನು ಹುಡುಕ್ಬೇಕಾಗುತ್ತೆ. ಸೊ ಯಾವ ರೀತಿ ಹುಡುಕೋದು? ಸಿಂಪಲ್. ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್ ನನಗಿರೋದು 500 ಡಿವೈಡ್ ಇಟ್ ಬೈ 4 ಮತ್ತೆ 9 LCM ಅನ್ನ ತಕೊಳ್ಳಿ. 4 ಮತ್ತೆ 9. ಸೊ 4 ಮತ್ತೆ 9 ಕಾಮನ್ ನಂಬರ್ ಇಂದ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಲ್ಲ ಅಂತಂದ್ರೆ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ 4 1s 9 ಹಂಗೆ ಉಳ್ಕೊಳುತ್ತೆ. ಸೊ ಮಲ್ಟಿಪ್ಲೈ ಮಾಡಿ 4 into 1 into 9, 4 1s 4, 9 4s 36 ಆಯ್ತು, ಸರಿನಾ? ಸೊ 500 ಡಿವೈಡೆಡ್ ಬೈ 36. ನೆಕ್ಸ್ಟ್ ಲಾಸ್ಟ್ ಒನ್, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತಂದ್ರೇನು? 4 ಇಂದನೂ ಡಿವೈಡ್ ಆಗುವಂತ ನಂಬರ್ಸ್, 6 ಇಂದನೂ ಡಿವೈಡ್ ಆಗುವಂತ ನಂಬರ್ಸ್, 9 ಇಂದ ಕೂಡ ಡಿವೈಡ್ ಆಗುವಂತ ನಂಬರ್ಸ್ ಎಷ್ಟು ಬರ್ಬೋದು? ಸೊ ಟೋಟಲ್ ನನಗಿರುವಂತದ್ದು 500 ಓಲ್ ಡಿವೈಡೆಡ್ ಬೈ, ಇವಾಗ 4 6 9, ಸೊ ಅಷ್ಟಕ್ಕೂ ಕೂಡ ನಾವೇನ್ ಮಾಡಬೇಕು? LCM ಅನ್ನ ಕಂಡುಹಿಡಬೇಕು. 4 6 9. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 2 ಇಂದ. 2 2s 4, 2 3s 6, 9 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ 2 ಇಂದ ಎಲ್ಲದನ್ನು ಡಿವೈಡ್ ಮಾಡೋಕ್ಕಾಗಲ್ಲ, ಸೊ 3 ಅನ್ನ ಯೂಸ್ ಮಾಡೋಣ. 2 ಹಂಗೆ ಉಳ್ಕೊಳುತ್ತೆ. 3 1s 3, 3 3s 9. ಸೊ ಇವಾಗ 2 1 3 ಅನ್ನ ಒಂದೇ ನಂಬರ್ ಇಂದ ನಾವು ಡಿವೈಡ್ ಮಾಡೋಕ್ಕಾಗಲ್ಲ, ಸೊ ದಟ್ ಡೆಸಿಮಲ್ ಬರ್ದಂಗೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ ಯಾವ ನಂಬರ್ಸ್. ಸೊ ಮಲ್ಟಿಪ್ಲೈ ಮಾಡಿ 2 into 3 into 2 into 1 into 3, 2 into 3 into 2 into 1 into 3 ಏನಾಗುತ್ತೆ? 3 2s 6, 6 2s 12, 12 1s 12, 12 3s 36, ಸರಿನಾ? ಸಿಂಪಲ್. ಸೊ ಇವಾಗ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 500 ಓಲ್ ಡಿವೈಡೆಡ್ ಬೈ 4 ವ್ಯಾಲ್ಯೂ ಏನು ಬರುತ್ತೆ? 125 ಬರುತ್ತೆ. ಮೈನಸ್ 500 ಡಿವೈಡೆಡ್ ಬೈ 12, 500 ಡಿವೈಡೆಡ್ ಬೈ 12 41.666 ಅಂತ ಬರುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 41 ಮಾತ್ರ ತಗೋಬೇಕು. ಮೈನಸ್ 500 ಓಲ್ ಡಿವೈಡೆಡ್ ಬೈ 36, 13.888 ಅಂತ ಬರುತ್ತೆ. 13 ಮಾತ್ರ ತಗೋಬೇಕು. ಪ್ಲಸ್ 500 ಡಿವೈಡೆಡ್ ಬೈ 36 ಎಷ್ಟು ಬಂತು? 13.888 ಅಂತ ಬರುತ್ತೆ. 13 ಮಾತ್ರ ತಗೋಬೇಕು. ಪ್ಲಸ್ 13 ಮೈನಸ್ 13 ಕ್ಯಾನ್ಸಲ್. ಸೊ 125 ಮೈನಸ್ 41 ವ್ಯಾಲ್ಯೂ ಎಷ್ಟಾಯ್ತಪ್ಪ? 84. ಸೊ ಟೋಟಲ್ ನನಗೆ 84 ನಂಬರ್ಸ್ಗಳು ಬರ್ತವೆ ಬಿಟ್ವೀನ್ 1 and 500 ವಿಚ್ ಆರ್ ಡಿವಿಸಿಬಲ್ ಬೈ 4 ಬಟ್ ನಾಟ್ ಡಿವಿಸಿಬಲ್ ಬೈ 6 or 9, ಸರಿನಾ? 4 ಇಂದ ಇವು ಕರೆಕ್ಟಾಗಿ ಡಿವೈಡ್ ಆಗ್ತವೆ, ಆದರೆ 6 ಇಂದನೂ ಡಿವೈಡ್ ಆಗಲ್ಲ, 9 ಇಂದನೂ ಕೂಡ ನನಗೆ ಕಂಪ್ಲೀಟಿಗೆ ಡಿವೈಡ್ ಆಗಲ್ಲ. ಸೊ ಆ ಥರದವು ಎಷ್ಟು ಬರ್ತವೆ? ಇಷ್ಟು ಬರ್ತವೆ. ಸೊ ಸ್ಕ್ರೀನ್ ಶಾಟ್ ಆಮೇಲೆ ತಗೊಂಡ್ರಿ, ನಾನು ಸೈಡಿಗೆ ಬರ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ಥರದ ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ, ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ನೆಲ್ಲ. ಸೊ ಅವೆಲ್ಲವೂ ಕೂಡ ಪ್ಲೇ ಲಿಸ್ಟಲ್ಲಿ ಇರ್ತವೆ. ಪ್ಲೇ ಲಿಸ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಒಂದು 2-3 ಪ್ರಾಬ್ಲಮ್ ಎಕ್ಸ್ಟ್ರಾ ಸಾಲ್ವ್ ಮಾಡಿದ್ರೇ ನಿಮಗೆ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಹೋಲ್ಡ್ ಸಿಗೋದು, ಸರಿನಾ? ಸೊ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಡೌಟ್ ಇದೆ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯಿನ್ ಆಗಿ ನೀವು ಡೌಟ್ಸ್ ಅನ್ನ ಕೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.